ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ತಮಿಳುನಾಡಿನಲ್ಲಿ ಗದ್ದುಗೇರಲು ಮುಂದಾದ ವಿಜಯವರು 8 ಗ್ರಾಂ ಚಿನ್ನ, 6 ಉಚಿತ ಸಿಲಿಂಡರ್, ರೈತರ ಸಾಲ ಮನ್ನಾ ಸೇರಿದಂತೆ ಸಾಕಷ್ಟು ಭರವಸೆಗಳನ್ನು ಘೋಷಣೆ ಮಾಡಿದ್ದು, ಈ ಎಲ್ಲ ಭರವಸೆ ಈಡೇರಿಸಲು 42,000 ಕೋಟಿ ರೂಪಾಯಿಯ ಬಜೆಟ್ ಬೇಕಾಗಿದೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಕರ್ನಾಟಕದಲ್ಲೂ ಕೂಡ ಬರುತ್ತಿದೆ ಹೊಸ ರಾಜಕೀಯ ಪಕ್ಷ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಹೊಸ ಸುಳಿವು ಕೊಟ್ಟಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಮತ್ತು ವಿಜಯ್ ಅವರ ಅಬ್ಬರ ಶುರುವಾಗಿದೆ. ಅಮೆರಿಕದಿಂದ ಲಂಡನ್ ವರೆಗೆ ಮಾಧ್ಯಮಗಳಲ್ಲಿ ಶಾಗ್ಲನೆ ವ್ಯಕ್ತವಾಗುತ್ತಿದೆ. ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ. ಇನ್ನು ಕರ್ನಾಟಕ ಸೇರಿದಂತೆ ಭಾರತದ 9 ರಾಜ್ಯಗಳಿಗೆ ಕೇಂದ್ರದ ಹಣಕಾಸು ಇಲಾಖೆ ಆದಾಯ ಕೊರತೆ ಎಚ್ಚರಿಕೆ ಕೊಟ್ಟಿದೆ. ಇದೇ ರೀತಿ ಮುಂದುವರೆದರೆ ರಾಜ್ಯಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಿವೆ ಎಂದು ಎಚ್ಚರಿಕೆ ರವಾನಿಸಲಾಗಿದೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಅನುಭವ ಹೊಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ನಾವೆಲ್ಲರೂ ಸ್ವಾಗತಿಸುತ್ತೇವೆ ಎಂದಿರುವ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಬೆನ್ನಲ್ಲೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಈ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ದೇಶಾದ್ಯಂತ ಎಲ್ಲಿ ನೋಡಿದ್ರು ತಮಿಳುನಾಡಿನ ಚುನಾವಣೆ ಫಲಿತಾಂಶದ ಚರ್ಚೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಮೊದಲ ಬಾರಿಗೇನೆ ಹೊಸ ಪಕ್ಷ ಕಟ್ಟಿ ಅಚ್ಚರಿ ಮೂಡಿಸುವಂತಹ ಗೆಲುವನ್ನ ವಿಜಯ್ ಅವರು ಸಾಧಿಸಿದ್ದಾರೆ. ಹೌದು, ತಮಿಳುನಾಡಿನ ರಾಜಕೀಯ ಅಂಗಳದಲ್ಲಿ ನಟ ವಿಜಯ್ ಅವರ ಪ್ರವೇಶ ಹೊಸ ಚರ್ಚೆಗೆ ಕಾರಣವಾಗಿದೆ. ಮೊದಲನೇ ಚುನಾವಣೆಯಲ್ಲೇ ದೊಡ್ಡ ಮಟ್ಟದ ಗೆಲುವು ಸಾಧಿಸಿರುವ ಟಿವಿಕೆ ಪಕ್ಷ ಇಡೀ ರಾಜ್ಯ ರಾಜಕೀಯದ ಲೆಕ್ಕಾಚಾರವನ್ನೇ ಬದಲಿಸುವ ಮಟ್ಟಿಗೆ ಮುನ್ನಡೆ ಸಾಧಿಸಿದೆ. ಹೌದು, ಸಿನಿಮಾ ಲೋಕದ ಜನಪ್ರಿಯತೆಯನ್ನು ರಾಜಕೀಯ ವೇದಿಕೆಗೆ ತಂದಿರುವಂತಹ ವಿಜಯ್ ಅವರು ಯುವ ಮತದಾರರ ಮನಸ್ಸು ಗೆಲ್ಲುವಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದ್ದಾರೆ. ಇದೀಗ ಚುನಾವಣಾ ಪ್ರಚಾರದ ವೇಳೆ ವಿಜಯ್ ಅವರು ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಈ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ಹಲವು ಜನರ ಗಮನವನ್ನ ಸೆಳೆದಿವೆ. ಹೌದು ಸ್ನೇಹಿತರೆ, ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಸಹಾಯಧನ, ಸಣ್ಣ ರೈತರ ಬೆಳೆ ಸಾಲ ಮನ್ನಾ, ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ತಿಂಗಳಿಗೆ 3,000 ರೂಪಾಯಿ ಮಾಸಿಕ ಭತ್ಯೆ, ಸಹೋದರಿ ಮಗಳ ಮದುವೆಗೆ 8 ಗ್ರಾಂ ಉಚಿತವಾಗಿ ಚಿನ್ನ, 200 ಯೂನಿಟ್ ಪ್ರತಿ ಮನೆಗೆ ಉಚಿತ ವಿದ್ಯುತ್, ನೀರು ಸರಬರಾಜು, ಪ್ರತಿ ವರ್ಷ 6 ಉಚಿತ LPG ಸಿಲಿಂಡರ್ ನೀಡುವ ಭರವಸೆ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಇಲ್ಲದೆ 5 ಲಕ್ಷವರೆಗೆ ಸಾಲ ಸೌಲಭ್ಯ ಮತ್ತು ನಿರುದ್ಯೋಗ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ ಭತ್ಯೆ, ಡಿಪ್ಲೊಮಾ ಮಾಡಿದವರಿಗೆ ತಿಂಗಳಿಗೆ 2,500 ರೂಪಾಯಿ ಭತ್ಯೆ ಸೇರಿದಂತೆ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಸದ್ಯ ಈ ಒಂದು ವಿಚಾರವು ಕೂಡ ಈಗ ಜನರ ಮನಸ್ಸಿನಲ್ಲಿದೆ. ಅಂದಹಾಗೆ ಸ್ನೇಹಿತರೆ, ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಭಾರತ ಮಾತ್ರವಲ್ಲದೆ ವಿಶ್ವದಲ್ಲೇನೆ ಚರ್ಚೆ ಆಗುವಂತೆ ಮಾಡಿದೆ. ಹೌದು, ಅಮೆರಿಕ, ಲಂಡನ್ ಸೇರಿ ಇತರೆ ವಿದೇಶ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಈಗಾಗಲೇ ತಮಿಳುನಾಡಿನಲ್ಲಿ ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಎಂಬ ಕೆಲಸ ಚುರುಕುಗೊಂಡಿದ್ದು, ಮತ್ತೊಂದೆಡೆಯಲ್ಲಿ ಮೈತ್ರಿ ಸರ್ಕಾರ ಆಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ವಿಜಯ್ ಅವರೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ಎಂದು ಹಲವರು ಈಗ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ ಈಗೇನೋ ಗ್ಯಾರಂಟಿಗಳನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಗ್ಯಾರಂಟಿಗಳನ್ನು ಈಡೇರಿಸಲು 42,000 ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕಾಗುತ್ತಂತೆ. ಹೌದು ಗೆಳೆಯರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ಅವರು ಈಗಾಗಲೇ ತಮ್ಮ ವರ್ಚಸ್ಸು ಮತ್ತು ಜನಪ್ರಿಯ ಕಲ್ಯಾಣ ಯೋಜನೆ ಭರವಸೆ ಮೇಲೆ ಅಧಿಕಾರಕ್ಕೇನೋ ಬಂದಿರಬಹುದು. ಆದರೆ ಈ ಒಂದು ಭರವಸೆ ಈಡೇರಿಸುವುದು ಅಷ್ಟು ಸುಲಭವಲ್ಲ. ಒಂದು ಅಂದಾಜಿನ ಪ್ರಕಾರ ನೋಡುವುದಾದರೆ ಈ ಒಂದು ಯೋಜನೆ ಜಾರಿಗೆ ಮಾಡಿದ ಮೊದಲ ವರ್ಷವೇ ಸುಮಾರು 42,000 ಕೋಟಿ ರೂಪಾಯಿಗೂ ಹೆಚ್ಚುವರಿ ಹಣದ ಅಗತ್ಯವಿದೆ ಅಂತೆ. ಹೌದು, ಲೆಕ್ಕದ ಪ್ರಕಾರ ತಿಂಗಳಿಗೆ ಮಹಿಳೆಯರಿಗೆ 2,500 ರೂಪಾಯಿ ನೀಡಲು ಮೊದಲ ವರ್ಷವೇ 36,000 ಕೋಟಿ ರೂಪಾಯಿ ಅಗತ್ಯವಿದೆ. ಉಚಿತ ವಿದ್ಯುತ್ಗೆ ಸುಮಾರು 4,200 ಕೋಟಿ, ವೃದ್ಧಾಪ್ಯ ಪಿಂಚಣಿ ವೇತನ ಯೋಜನೆಗೆ ಸುಮಾರು 4,500 ಕೋಟಿ, ವಿಧವಾ ಪಿಂಚಣಿಗೆ ಸುಮಾರು 1,800 ಕೋಟಿ, ಪ್ರತಿ ವರ್ಷ 6 LPG ಸಿಲಿಂಡರ್ ನೀಡಲು ಉಚಿತವಾಗಿ ನೀಡಲು ಸುಮಾರು 7,000 ಕೋಟಿ. ಹೀಗೆ ಎಲ್ಲ ವೆಚ್ಚ ನೋಡಿದರೆ ಸುಮಾರು 50,000 ಕೋಟಿ ಆಸುಪಾಸು ಮೊದಲ ವರ್ಷವೇ ಹಣವನ್ನ ನೀಡಬೇಕಾಗಿದೆ. ಅಂದಹಾಗೆ ಸ್ನೇಹಿತರೆ, ಈಗ ಮತ್ತೊಂದು ಮಾಹಿತಿ ಏನೆಂದ್ರೆ, ವಿಜಯ್ ಅವರು ಬಳಸಿರುವ ನಂಬರ್ ಪ್ಲೇಟ್ ನ ಒಂದು ಕಾರಿನ ಫೋಟೋ ವೈರಲ್ ಆಗ್ತಾ ಇದೆ. ಹೌದು, 2 ವರ್ಷಗಳ ಹಿಂದೆ 2024ರಲ್ಲಿ ಗೋಟ್ ಸಿನಿಮಾದಲ್ಲಿ ಒಂದು ವಿಜಯ್ ಅವರು ಕಾರನ್ನ ಬಳಕೆ ಮಾಡಿದ್ರು. ಆ ಒಂದು ನಂಬರ್ ಪ್ಲೇಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾಕಂದ್ರೆ ಸ್ನೇಹಿತರೆ, 2024ರಲ್ಲಿ ಬಿಡುಗಡೆ ಆಗಿದ್ದ ಗೋಟೆ ಸಿನಿಮಾದಲ್ಲಿ ವಿಜಯ್ ಅವರ ಕಾರಿನ ನಂಬರ್ ಪ್ಲೇಟ್ ನೋಡುವುದಾದ್ರೆ ಅದರ ಮೇಲೆ TN07 CM 2026 ಎಂದು ಬರೆದಿದೆ. ಅಂದ್ರೆ
TN ಅಂದರೆ ತಮಿಳುನಾಡು, 07 ಅಂದರೆ ಮೇ 7 ಮತ್ತು 2026 ಅಂದರೆ ಈ ವರ್ಷ CM ಅಂದರೆ ಚೀಫ್ ಮಿನಿಸ್ಟರ್. ಈ ರೀತಿಯಾಗಿ ಸ್ನೇಹಿತರೆ ಸಿನಿಮಾ ಮೂಲಕವೇ ಮೊದಲೇ ಸಂಕೇತ ಮಾಡಿದ್ರ ಎಂಬ ಒಂದು ಚರ್ಚೆಗ ಅಭಿಮಾನಿಗಳು ಮಾಡ್ತಿದ್ದಾರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕದಲ್ಲೂ ಕೂಡ ಬರ್ತಿದೆ ಅಂತೆ ಹೊಸ ಪಕ್ಷ. ಹೌದು ಸ್ನೇಹಿತರೆ, ಈಗಾಗಲೇ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ನೂತನ ಪಕ್ಷ TVK ಮೊದಲ ಬಾರಿಗೆ 108 ಸ್ಥಾನ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದ್ದು, ಈ ಒಂದು ಗೆಲುವು ದೇಶಾದ್ಯಂತ ಹೊಸ ಪಕ್ಷ ಕಟ್ಟೋರಿಗೆ ಹೊಸ ಚೈತನ್ಯ ನೀಡಿದೆ. ಹೌದು, ಇದೇ ಮಧ್ಯೆ ಸ್ನೇಹಿತರೆ ಕರ್ನಾಟಕದಲ್ಲೂ ಕೂಡ ಹೊಸ ಪಕ್ಷ ಒಂದು ಬರುವ ಸುಳಿವನ್ನ ಮಾಜಿ ಬಿಗ್ ಬಾಸ್ ಸ್ಪರ್ಧೆ ಆದಂತ ಲಾಯರ್ ಜಗದೀಶ್ ಅವರು ಟ್ವೀಟ್ ಮಾಡೋ ಮೂಲಕ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು. ಇದು ಲಾಯರ್ KN ಜಗದೀಶ್ ಕುಮಾರ್ ಅವರು ಮಾಡಿದ ಟ್ವೀಟ್ ಆಗಿದೆ. JDS BJP ಕಾಂಗ್ರೆಸ್ ಸಹವಾಸ ಕರ್ನಾಟಕದ ಮತದಾರರಿಗೆ ಸಾಕಾಗಿದೆ. ಭ್ರಷ್ಟಾಚಾರ, ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ವಿರುದ್ಧ ಜನರ ಜೊತೆ ನಿಲ್ಲುವ, ಸಾಮಾನ್ಯ ಜನರ ನಿಲ್ಲಿಸಿ ಗೆಲ್ಲಿಸಿ ಸರ್ಕಾರ ರಚಿಸುವ ಅವಶ್ಯಕತೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಬೇಕೆಂದು ಪ್ರಯತ್ನ ನಡೀತಾ ಇದೆ. 16 ಪೊಲಿಟಿಕಲ್ ಪಾರ್ಟಿ ಇರುವ ಕರ್ನಾಟಕಕ್ಕೆ ಈ 3 ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳಿಗೆ ತೊಡೆತಟ್ಟಿ ನಿಲ್ಲುವ ಒಬ್ಬ ಲೀಡರ್ ಹಾಗೂ ಸಾಮಾನ್ಯ ವರ್ಗದ ಜನರ ಜೊತೆ ನಿಲ್ಲುವ ಒಂದು ರಾಜಕೀಯ ಪಾರ್ಟಿಯ ಅವಶ್ಯಕತೆ ಇದೆ. ಶೀಘ್ರವೇ ಪಾರ್ಟಿ ಹಾಗೂ ಜವಾಬ್ದಾರಿ ಹೊತ್ತು ನಿಮ್ಮ ಮುಂದೆ ಬರಲಿದೆ. ಶಾರ್ಟ್ಲಿ ಪಾರ್ಟಿ ಅನೌನ್ಸ್ಮೆಂಟ್ ಎಂದು ಜಗದೀಶ್ ಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಸದ್ಯ ಈ ಒಂದು ವಿಚಾರವೂ ಕೂಡ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಮೊದಲೇ ಹೇಳಿದಂತೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಭಾರಿ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವುದು ಮತ್ತು ತಮಿಳುನಾಡಿನಲ್ಲಿ ನೂತನ ಪಕ್ಷ TVK ಅಧಿಕಾರಕ್ಕೆ ಬಂದಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೌದು, ಅಮೆರಿಕದಿಂದ ಪಾಕಿಸ್ತಾನದವರೆಗೆ, ಲಂಡನ್ನಿಂದ ಢಾಕಾದವರೆಗೆ ಪ್ರಮುಖ ವಿದೇಶ ಪತ್ರಿಕೆಗಳಲ್ಲಿ ಭಾರತದ ರಾಜಕೀಯ ಬದಲಾವಣೆಯನ್ನೇ ವರದಿ ಮಾಡಲಾಗ್ತಾ ಇದೆ. ಹೌದು ಗೆಳೆಯರೆ, ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸಿ ಬಿಜೆಪಿ ಜಯಗೊಳಿಸಿದ್ದು, ಇತ್ತ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಕ್ಷವು ಕೂಡ ಅಚ್ಚರಿ ಮೂಡಿಸುವಂತೆ ಗೆಲುವು ಸಾಧಿಸಿದೆ. ಇದೀಗ ಸ್ನೇಹಿತರೆ ಮೊದಲಿಗೆ ಲಂಡನ್ನ ಪ್ರಸಿದ್ಧ BBC ಪತ್ರಿಕೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧಿಸಿರುವ ಬಿಜೆಪಿ ಬಗ್ಗೆ ಬರೆಯಲಾಗಿದೆ. ಹೌದು, ಅದರಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಬಂಗಾಳದ ಕೋಟೆಯನ್ನು ಮೋದಿ ಪಡೆ ವಶಪಡಿಸಿಕೊಂಡಿದೆ ಎಂದು ಬ್ರಿಟಿಷ್ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬಿಜೆಪಿಯು ಐತಿಹಾಸಿಕ ಸಾಧನೆ ಮಾಡಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಮರುರೂಪಿಸುವ ಬಿಜೆಪಿಯ ದಶಕಗಳ ಹಂಬಲಕ್ಕೆ ಗೆಲುವು ಸಿಕ್ಕಿದೆ ಎಂದು ವರದಿ ಮಾಡಲಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಬಾಂಗ್ಲಾದೇಶದ ಢಾಕಾ ಟ್ರಿಬ್ಯೂನ್ ಎಂಬ ಒಂದು ಪತ್ರಿಕೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ MK ಸ್ಟಾಲಿನ್ ಅವರ ಸೋಲನ್ನು ಅತಿದೊಡ್ಡ ರಾಜಕೀಯ ಆಘಾತ ಎಂದು ಬರೆದಿದ್ದು, ಇದರ ಜೊತೆಗೇನೆ ರಾಜಕೀಯಕ್ಕೆ ಹೊಸಬರಾಗಿರುವ ನಟ ವಿಜಯ್ ಅವರು ಅನುಭವಿ ರಾಜಕಾರಣಿ ಸ್ಟಾಲಿನ್ ಅವರನ್ನೇ ಸೋಲಿಸಿ ದಕ್ಷಿಣ ಭಾರತದ ರಾಜಕೀಯದಲ್ಲೇ ಹೊಸ ಪರ್ವ ಆರಂಭಿಸಿದ್ದಾರೆ ಎಂದು ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿ ವರದಿ ಮಾಡಲಾಗಿವೆ. ಒಟ್ಟಾರೆಯಾಗಿ ಸ್ನೇಹಿತರೆ ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬಾರಿ ಚುನಾವಣೆಯ ಚರ್ಚೆ ಶುರುವಾಗಿದೆ. ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕ ರಾಜ್ಯ ಸೇರಿದಂತೆ ಭಾರತದ 9 ರಾಜ್ಯಗಳಿಗೆ ಕೇಂದ್ರದ ಹಣಕಾಸು ಇಲಾಖೆ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಹೌದು, ದೇಶದ ಪ್ರಮುಖ ರಾಜ್ಯಗಳು ಆರ್ಥಿಕ ಸಂಕಷ್ಟದತ್ತ ಮುನ್ನುಗ್ಗುತ್ತಿವೆ ಎಂಬ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿದ್ದು, ಇದೇ ಮಧ್ಯೆ ಹಣಕಾಸು ಇಲಾಖೆನೇ ಒಂದು ಗಂಭೀರವಾದ ಮುನ್ಸೂಚನೆ ಕೊಟ್ಟಿದೆ. ಆದಾಯ ಕೊರತೆ ಮತ್ತು ಹೆಚ್ಚುತ್ತಿರುವ ಸಾಲದ ಹೊರೆಯಿಂದಾಗಿ ಕರ್ನಾಟಕ ಸೇರಿ ದೇಶದ 9 ರಾಜ್ಯಗಳು ಶೀಘ್ರದಲ್ಲೇ ಭಾರೀ ಹಣಕಾಸು ಒತ್ತಡಕ್ಕೆ ಸಿಲುಕಲಿವೆ ಎಂದು ಕೇಂದ್ರದ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಹೌದು ಗೆಳೆಯರೆ, ಈ 9 ರಾಜ್ಯಗಳಲ್ಲಿ ಉಚಿತ ಬಸ್ ಪ್ರಯಾಣ, ಪ್ರತಿ ಮನೆಗೆ ಉಚಿತ ವಿದ್ಯುತ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಂತಹ ಹಣ ನೀಡುವ ಯೋಜನೆಗಳು ಜಾರಿಯಲ್ಲಿದ್ದು, ಈ ಒಂದು ಕಾರಣವೇ ರಾಜಸ್ವ ಸಂಗ್ರಹದ ಕೊರತೆಯಾಗಿ ಅನಿಯಂತ್ರಿತ ಸಾಲ ಹೆಚ್ಚಾಗಿ ಆರ್ಥಿಕ ಬಿಕ್ಕಟ್ಟಿಗೆ ರಾಜ್ಯ ಸಿಲುಕಲಿವೆ ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಹೌದು, ವರದಿಯ ಪ್ರಕಾರ ನೋಡುವುದಾದರೆ ಸ್ನೇಹಿತರೆ ರಾಜ್ಯಗಳ ಪಟ್ಟಿ ನೋಡುವುದಾದರೆ ಹಿಮಾಚಲ ಪ್ರದೇಶ ಭಾರೀ ಕೊರತೆಯೊಂದಿಗೆ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನ ಪಂಜಾಬ್, 3ನೇ ಸ್ಥಾನ ಕೇರಳ, 4ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನ, 5ನೇ ಸ್ಥಾನದಲ್ಲಿ ಹರಿಯಾಣ, 6ನೇ ಸ್ಥಾನದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ, ಇದೇ ರೀತಿ 7ನೇ ಸ್ಥಾನದಲ್ಲಿ ಛತ್ತೀಸ್ಗಢ ಎಂದು ಹೇಳಲಾಗ್ತಾ ಇದೆ. ಹೌದು, ಇದೀಗ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ ಎಂದು ಕಾಂಗ್ರೆಸ್ ಸರ್ಕಾರ ಹೇಳುತ್ತಿದ್ರು, ಈಗ ಕರ್ನಾಟಕ ಶೇಕಡ 0.7ರಷ್ಟು ಆದಾಯ ಕೊರತೆಯೊಂದಿಗೆ 6ನೇ ಸ್ಥಾನದಲ್ಲಿದೆ. ಕರ್ನಾಟಕ ಸರ್ಕಾರವು ತನ್ನ ಸಾಲದ ಪ್ರಮಾಣ ನಿಯಂತ್ರಿಸದಿದ್ರೆ ಮತ್ತು ಆದಾಯದ ಮೂಲ ಹೆಚ್ಚಿಗೆ ಮಾಡಿಕೊಳ್ಳದಿದ್ರೆ ಮುಂಬರುವ ವರ್ಷಗಳಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರದ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಗೃಹ ಸಚಿವ ಪರಮೇಶ್ವರ್ ಅವರು ಅನುಭವ ಹೊಂದಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆದರೆ ಅದರಲ್ಲಿ ತಪ್ಪೇನಿಲ್ಲ, ನಾವೆಲ್ಲರೂ ಕೂಡ ಸ್ವಾಗತಿಸುತ್ತೇವೆ.
ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು, ಅವರ ಸಮಕಾಲೀನವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ವೀರಪ್ಪ ಮೊಯ್ಲಿ, ಗುಂಡೂರಾವ್ ಸೇರಿ ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದು, ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನ ಕೊಟ್ಟರೆ ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ರು. ಇದೇ ಒಂದು ಹೇಳಿಕೆ ಬಂದಲ್ಲೇ ಈಗ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಹೌದು ಗೆಳೆಯರೆ, ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾಯಿಸುವ ಯಾವುದೇ ಯೋಜನೆ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ಜೊತೆಗೇನೆ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಸಮಸ್ಯೆಯನ್ನು ಕೂಡ ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂಬ ಸುಳಿವು ನೀಡಿದ್ದಾರೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ಈ ಒಂದು ಹಿಂದೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನು 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಎಂಬ ಅಧಿಕಾರ ಹಂಚಿಕೆ ಕುರಿತಂತೆ ಒಪ್ಪಂದವಾಗಿತ್ತು ಎಂಬ ಮಾತಿದೆ. ಆದರೆ ಈಗ ಇದೇ ಒಂದು ಒಪ್ಪಂದದ ವಿಚಾರ ಮುಂದಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಎಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದು, ಈ ಎಲ್ಲ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟಪಡಿಸಿ ಶೀಘ್ರವೇ ಈ ಒಂದು ಸಮಸ್ಯೆ ಬಗೆಹರಿಸುತ್ತೇವೆ, ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾಯಿಸುವ ಯಾವುದೇ ಯೋಜನೆ ಇಲ್ಲ ಎಂದು ಬೆಂಗಳೂರಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ? ಹಾಗಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.